ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ರಾಷ್ಟ್ರ ಮಟ್ಟದ ಕೃಷಿ ಸಬ್ಸಿಡಿ ಯೋಜನೆ ಮುಖಾಂತರ 5 ಲಕ್ಷ ರೂಪಾಯಿ ಹಣ ನಿಮಗೆ ಸಿಗುತ್ತೆ ಹಾಗೂ ಉಚಿತವಾಗಿ ಗೊಬ್ಬರವನ್ನ ನಿಮಗೆ ಸರ್ಕಾರದಿಂದ ಕೊಡಲಾಗುತ್ತಿದೆ. ನೀವು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಹಾಗೂ ಪಡ್ಕೊಳ್ಳಿ. ಹಾಗೆ ನಿಮಗೆ ಪಿಎಂ ಕಿಸಾನ್ ಯೋಜನೆಯಿಂದ ನಮ್ಮ ಪಿಎಂ ಕಿಸಾನ್ ಆಪ್ ಕೂಡ ಲಾಂಚ್ ಆಗ್ತಾ ಇದೆ. ನೀವು ಇದನ್ನ ಸದುಪಯೋಗವನ್ನ ಪಡ್ಕೊಳ್ಬಹುದು. ಪ್ಲೇಸ್ಟೋರ್ ನಲ್ಲಿ ಆಪ್ ಇರುತ್ತೆ. ಹಾಗೆ ಇವತ್ತು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಇವತ್ತು ಮಧ್ಯಾಹ್ನದಿಂದಲೇ ನಿಮ್ಗೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಕೂಡ ಸಿಗಲಿದೆ. ಬನ್ನಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಪಿಎಂ ಕಿಸಾನ್ 20ನೇ ಕಂತಿನ ನಿಖರ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾವೆ. ಹಣದ ಒಂದು ಟೈಮಿಂಗ್ ಅನ್ನ ಹೇಳಲಿದ್ದೇವೆ ಮತ್ತು ಗ್ರಾಮೀಣ ಕೃಷಿ ಕುಟುಂಬಗಳಿಗೆ ಮಹತ್ವಪೂರ್ಣ 3 ಬ್ರೇಕಿಂಗ್ ಗುಡ್ ನ್ಯೂಸ್ ಗಳನ್ನ ಕೊಡಲಾಗಿದೆ. ನೋಡಿ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇವೆಲ್ಲವನ್ನು ಕೂಡ ನಾವು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇವೆ. ಇದನ್ನು ವಿಡಿಯೋ ಏನಿರುತ್ತಲ್ಲ, ಈ ಒಂದು ವಿಡಿಯೋದಲ್ಲಿ ಸುಮಾರು 3 ರಿಂದ 4 ವಿಡಿಯೋದಲ್ಲಿ ಕೊಡಲಾಗುವಂತಹ ಇನ್ಫಾರ್ಮೇಶನ್ ಅನ್ನ ಕೇವಲ ಒಂದೇ ವಿಡಿಯೋದಲ್ಲಿ ಕೊಡಲಾಗುತ್ತಿದೆ. ಹಾಗಾಗಿ ಈ ಒಂದು ವಿಡಿಯೋ ಕೇವಲ 4 ರಿಂದ 5 ನಿಮಿಷ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಎಲ್ಲಾ ಡೌಟ್ ಗಳನ್ನ, ಕುತೂಹಲಗಳನ್ನ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತವೆ. ದಯವಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳಿ. ನೋಡಿ, ಪಿಎಂ ಕಿಸಾನ್ ಹಣ ಬಿಡುಗಡೆಯ ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಬಿಡುಗಡೆಯು ಇಂದು ನಡೆಯಲಿದೆ ಅಂತ ಬಹಳಷ್ಟು ವರದಿಗಳನ್ನ ನೀವು ಕೇಳ್ತಾ ಇರಬಹುದು. ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ನೋಡಿ, ಇವತ್ತು ಮಧ್ಯಾಹ್ನ 3:30ಕ್ಕೆ ಹಣ ಬರುವಂತಹ ಸಾಧ್ಯತೆ ಇದೆ. ಸೊ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಒಂದು ಅಧಿಕೃತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ರೈತ ಬಂಧುಗಳೇ, ಈ ಒಂದು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಮಾತ್ರ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ನಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೆಲ್ಲರೂ ಕೂಡ 20ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಇವತ್ತು ಮಧ್ಯಾಹ್ನ 3:30ಕ್ಕೆ ಸುಮಾರು 3:30 ಮೇಲೆ ಆಗಬಹುದು ಹಣ ಬಿಡುಗಡೆ ಆಗೋ ಸಾಧ್ಯತೆ ಬಹಳ ಹೆಚ್ಚಿದೆ ಎಂದು ಅಧಿಕೃತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಾರಿ ಕೇಂದ್ರ ಸರ್ಕಾರವು ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣವನ್ನ ಹಂತ ಹಂತವಾಗಿ ರೈತರ ಖಾತೆಗಳಿಗೆ ಜಮೆ ಮಾಡುತ್ತಿದೆ. ಹೌದು ರೈತರೇ, ಈ ಬಾರಿ ಏನು ನಿಮಗೆ ಹಣ ಬರ್ತಾ ಇತ್ತು, ಇದು ಹಂತ ಹಂತವಾಗಿ ಬರ್ತಾ ಇದೆ. ಎಲ್ಲ ಹಣನೂ ಕೂಡ ಒಂದೇ ಬಾರಿಗೆ ಬರೋದಿಲ್ಲ. ಹಾಗಾಗಿ ಸ್ಟೆಪ್ ವೈಸ್ ನಿಮಗೆ ಹಣ ಬರ್ತಾ ಇರುವಂತದ್ದು. ಮತ್ತು ಮೊದಲ ಹಂತದಲ್ಲಿ ಪಿಎಂ ಕಿಸಾನ್ ಪುಟದಲ್ಲಿ ಹೆಸರು ಕನ್ಫರ್ಮ್ ಆಗಿರುವಂತಹ ರೈತರಿಗೆ ಮೊದಲನೆಯ ಆದ್ಯತೆಯನ್ನು ಕೊಡಲಾಗಿದೆ. ಹೌದು, ಪಿಎಂ ಕಿಸಾನ್ ಒಂದು ಪುಟದಲ್ಲಿ ನಿಮ್ಮ ಹೆಸರು ಕನ್ಫರ್ಮ್ ಆಗಿ ಇದ್ರೆ ನಿಮಗೆ ಒಂದು ಮೊದಲನೆಯ ಆದ್ಯತೆಯನ್ನು ಸರ್ಕಾರದಿಂದ ಕೊಡಲಾಗುತ್ತಿದೆ ಅಂತ ಇಲ್ಲಿ ಪ್ರತಿಕ್ರಿಯೆಗಳು ಲಭ್ಯವಾಗ್ತಾ ಇದ್ದಾವೆ. ಇನ್ನು ಕೆಲವರಿಗೆ ಅಪ್ಡೇಟ್ KYC ಇಲ್ಲದ ಕಾರಣದಿಂದ ಪಾವತಿ ತಡವಾಗಬಹುದು ಅಂತ ಕೂಡ ಅಪ್ಡೇಟ್ಗಳು ಬಂದಿದ್ದಾವೆ. ಮತ್ತು ನೀವು ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಕೆಳಗಡೆ ಲಿಂಕ್ಸ್ ಗಳನ್ನ ಕೊಟ್ಟಿದ್ದೇನೆ. ಸೊ ಮೊದಲನೆಯ ಲಿಂಕ್ ಅಥವಾ ಎರಡನೆಯ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಬರೆದಿರುವಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಓದ್ಕೊಳ್ಳಿ ಮತ್ತು ಅಲ್ಲಿ ಲಿಂಕ್ ಇರುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆಧಾರ್ ಅಕೌಂಟ್ ಅಥವಾ ಫೋನ್ ನಂಬರ್ ಅನ್ನ ಕೇಳುತ್ತೆ. ನೀವು ಹಾಕಿ ಮತ್ತು ನಿಮ್ಮ ಒಂದು ಪಾವತಿ ಸ್ಥಿತಿ ಮತ್ತು ಬಿಡುಗಡೆ ದಿನಾಂಕ ಎಲ್ಲವನ್ನು ಕೂಡ ತಿಳ್ಕೊಳ್ಬಹುದಾಗಿರುತ್ತೆ. ಇದೆಲ್ಲವನ್ನು ಕೂಡ ನೀವೇ ತುಂಬಾ ಈಸಿಯಾಗಿ ತಿಳ್ಕೊಳ್ಬಹುದಾಗಿರುತ್ತೆ. ನೋಡಿ, ನಿಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಏನಂತಂದ್ರೆ DBT SMS ಬಂತು ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದ್ರೆ, ನೋಡಿ, ಪಿಎಂ ಕಿಸಾನ್ ಹಣ ಜಮೆ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ. ಏನಂತಂದ್ರೆ ಪಿಎಂ ಕಿಸಾನ್ 2000 ಹ್ಯಾಸ್ ಬಿನ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ನಿಮ್ಮ ಅಕೌಂಟ್ ನಂಬರ್ ಅಲ್ಲಿ ಹಾಕ್ತಾರೆ. ಆನ್ ಯುವರ್ ಡೇಟ್ ಅಂಡ್ ಟೈಮಿಂಗ್ ಅಂತ ಕೂಡ ಅಲ್ಲಿ ಹಾಕಲಾಗುತ್ತೆ. ಹಾಗಾಗಿ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು SMS ಅನ್ನ ಇವತ್ತು. ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಆಪ್ ಗಳ ಮೂಲಕ ಕೂಡ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಮತ್ತು HDFC, ಯೂನಿಯನ್ ಬ್ಯಾಂಕ್ ಮತ್ತೆ ಪೇಟಿಎಂ ಮೂಲಕ ಕೂಡ ನೀವು ಚೆಕ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ, SMS ಬಾರದಿದ್ದರೂ ಕೂಡ ಹಣ ಖಾತೆಗೆ ಬಂದಿರಬಹುದು. ಅದರಿಂದ ಬ್ಯಾಂಕಿಂಗ್ ಆ್ಯಪ್ ಇರ್ತವೆ. ನಿಮ್ಮ ಒಂದು ಯಾವ ಬ್ಯಾಂಕ್ ಇರುತ್ತೆ ಅದರ ಒಂದು ಆ್ಯಪ್ ಇರ್ತವೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಒಂದು ನಿಯರೆಸ್ಟ್ CSC ಸೆಂಟರ್ಗಳಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಒಂದು ATM ನಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ನೀವೇನಾದರೂ ರೈತರಾಗಿದ್ರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ರೂರಲ್ ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಮಾಹಿತಿ ಬಂದಿದೆ. ರಾಷ್ಟ್ರ ಮಟ್ಟದ ಕೃಷಿ ಸಬ್ಸಿಡಿ ಯೋಜನೆ ಅಂತ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದರಿಂದ ಕೃಷಿ ಉಪಕರಣಗಳ ಮೇಲೆ ಸುಮಾರು 50% ಸಬ್ಸಿಡಿ ಮಂಜೂರಾತಿ ಪ್ರಾರಂಭವಾಗಿದೆ. ಮತ್ತು ಈ ಒಂದು ಸಬ್ಸಿಡಿಗೆ ಅರ್ಜಿ ಹಾಕಲು ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನ ಹಾಕಬಹುದಾಗಿರುತ್ತೆ. ಮತ್ತು ಟ್ರ್ಯಾಕ್ಟರ್, ಪಂಪ್ ಸೆಟ್ ಮತ್ತು ಡ್ರಿಪ್ ನೀವು ಏನನ್ನಾದರೂ ಖರೀದಿ ಮಾಡಿದ್ರು ಸುಮಾರು ನೀವು ಯಾರೇ ಆಗಿರಿ, ನೀವು ರೈತರಾಗಿದ್ರೆ ಸಾಕು, ಇಲ್ಲಿ ಸುಮಾರು 50% ಸಬ್ಸಿಡಿಯನ್ನು ನಿಮಗೆ ಕೊಡಲಾಗುತ್ತೆ. ಅಂತಂದ್ರೆ ಯಾವುದೇ ಒಂದು ಉಪಕರಣವನ್ನು ನೀವು ಖರೀದಿ ಮಾಡ್ತೀರಾ ಅಂತಂದ್ರೆ ಅದಕ್ಕೆ 10 ಲಕ್ಷ ಇತ್ತು ಅಂತಂದ್ರೆ ನಿಮ್ಮಿಂದ ಕೇವಲ 5 ಲಕ್ಷವನ್ನ ಮಾತ್ರ ತಗೊಳ್ಳುತ್ತೆ. ಮತ್ತು ಉಳಿದಿರುವಂತಹ 5 ಲಕ್ಷವನ್ನ ಸರ್ಕಾರನೇ ಇದಕ್ಕೆ ನಿಮಗೆ ಕೊಡುತ್ತೆ. ಹಾಗೆ ಇನ್ನೊಂದೇನಂತಂದ್ರೆ, ನಮ್ಮ ಪಿಎಂ ಕಿಸಾನ್ ಆಪ್ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ನೀವು ನಿಮ್ಮ ಒಂದು ಎಲ್ಲಾ ಡೌಟ್ ಕೂಡ ಸಾಲ್ವ್ ಆಗುತ್ತೆ. ಏನಂತಂದ್ರೆ, ರೈತರು ತಮ್ಮ ಪಿಎಂ ಕಿಸಾನ್ ಸ್ಥಿತಿಯನ್ನು ವೀಕ್ಷಿಸಲು ಪಿಎಂ ಕಿಸಾನ್ ಮೊಬೈಲ್ ಆಪ್ ಅನ್ನು ಕೂಡ ಹೊಸ ಆವೃತ್ತಿ ಬಿಡುಗಡೆ ಆಗಲಿದೆ. ಆಲ್ರೆಡಿ ಆಗಿದೆ ಅಂತ ಕೂಡ ಮಾಹಿತಿಗಳು ವರದಿ ಆಗ್ತಾ ಇದಾವೆ. ಗೂಗಲ್ ಪ್ಲೇಸ್ಟೋರ್ ಆಪ್ ನಲ್ಲಿ ಆಲ್ರೆಡಿ ಲಭ್ಯವಿದೆ ಅಂತ ಕೂಡ ಹೇಳಲಾಗುತ್ತಿದೆ. ಇಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು KYC ಅಪ್ಡೇಟ್ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಗೈರೋವೆನ್ಸ್ ರಿಜಿಸ್ಟ್ರೇಷನ್ ಕೂಡ ಎಲ್ಲವನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದ್ದಾವೆ. ಹಾಗೆ
ಇಲ್ಲಿ BMCSC ಮೂಲಕ ಉಚಿತ ಗೊಬ್ಬರವನ್ನು ವಿತರಣೆ ಮಾಡಲಾಗುತ್ತಿದೆ. ಹೌದು ರೈತರೇ, ನಿಮಗೆ ಉಚಿತವಾಗಿ ಗೊಬ್ಬರ ಸಿಗ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಇಲ್ಲಿ BMSSC ಮೂಲಕ 2 ಬಾಕ್ಸ್ ಉಚಿತ ರೈತರ ಗೊಬ್ಬರ ಅಂತಂದ್ರೆ 2 ಚೀಲ ಅಥವಾ 2 ಚೀಲದ ಮೇಲ್ಪಟ್ಟು ನಿಮ್ಮ ಜಮೀನು ಎಷ್ಟಿರುತ್ತೆ ಅಷ್ಟು ಇಲ್ಲಿ ಉಚಿತವಾಗಿ ಗೊಬ್ಬರವನ್ನು ಕೊಡಲಾಗುತ್ತಿದೆ. BPL ಕಾರ್ಡ್ ಇದ್ದಂತಹ ರೈತರಿಗೆ ಇಲ್ಲಿ ಜುಲೈ 15 ಅಥವಾ ಅದರ ನಂತರ ಇಲ್ಲಿ ವಿತರಣೆಯ ಶೆಡ್ಯೂಲ್ ಅನ್ನು ಮಾಡಲಿದ್ದಾರೆ. ಈ KYC ಪೂರ್ಣಗೊಳಿಸಿದ ರೈತರಿಗೆ ಮಾತ್ರ ವಿತರಣೆ ಆಗಲಿದೆ. ದಯವಿಟ್ಟು ತಮ್ಮ ರೇಷನ್ ಕಾರ್ಡ್ ಅನ್ನ ಮಾಹಿತಿ BMSSC ಜಾಲತಾಣದಲ್ಲಿ ಅಪ್ಡೇಟ್ ಮಾಡಿ ಹಾಗೂ ಉಚಿತ ಕೊಡ್ತಾ ಇರುವಂತಹ ಗೊಬ್ಬರವನ್ನು ತಿಳ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೇವೆ ರೈತರೇ. ದಯವಿಟ್ಟು ಈ ಒಂದು ವಿಡಿಯೋನ ಹಳ್ಳಿಯಲ್ಲಿರುವಂತಹ ನಿಮ್ಮ ಒಂದು ರೈತರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇತ್ತೀಚಿನ ಎಲ್ಲ ರೈತರ ಯೋಜನೆಗಳ ಅಪ್ಡೇಟ್ಗಾಗಿ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಿಮ್ಮ ತಂದೆ ತಾಯಿ PM ಕಿಸಾನ್ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ದಿನದ ಉಪಯುಕ್ತ ರೈತರ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.